ಕಂಠೀರವದಲ್ಲಿ ಕೇಳಿದ್ವಿ, ಮತ್ತೆ ಕೇಳಿದ್ವಿ, ಒಂದು ಅರ್ಧ ಎಕರೆ ಸಿಗ್ತಾ ಇಲ್ವ ನಮಗೆ, ಅಲ್ಲೇ ನಾವು ತೊಗೊಳ್ತೀವಿ, ನಮಗೆ ಕೊಡಿಸ್ರಿ ಅದನ್ನು. ಅದಕ್ಕಾಗಿ ಆ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ನಿರ್ಮಿಸಲಿಕ್ಕೆ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ದಿನದಿನಕ್ಕೆ ವಿಷ್ಣುವರ್ಧನರ ಅಭಿಮಾನಿಗಳ ಮತ್ತು ಕಲಾವಿದರ ಒಂದು ಏನಪ್ಪ ಒತ್ತಡ ಜಾಸ್ತಿ ಆಗ್ತಾಯಿದೆ. ಸರ್ಕಾರಕ್ಕೂ ಒತ್ತಡ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಗೇನು ಅವ್ರು ಯಾರು ಅದಪ್ಪ ಭೂಮಿ ನಾವು ಕೊಡ್ತೀವಿ, ನ್ಯಾಯಾಲಯಕ್ಕೂ ಬರ್ತೀವಿ, ನಾವು ಅಲ್ಲೇ ಕಾಂಪಿಟೇಷನ್ ಮಾಡ್ತೀವಿ, ಅವ್ರನ್ನ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ, ನ್ಯಾಯಾಲಯಕ್ಕೂ ಕನ್ವಿನ್ಸ್ ಮಾಡ್ತೀವಿ. ಯಾಕಂದರೆ ಕರ್ನಾಟಕದ ಒಬ್ಬ ಅದ್ಭುತವಾದ ಕಲಾಕಾರ, ಅವ್ರನ್ನ ಆರಾಧಿಸೋದಕ್ಕೆ, ಅವ್ರನ್ನ ನೋಡೋದಕ್ಕೆ, ಮಾಡೋದಕ್ಕೆ ಅಂದರೆ ಇದರರ್ಥ ಅವರ ಸ್ಮಾರಕ ನೋಡಿದ್ರೆ ನಮಗೆ ಸಮಾಧಾನ ಆಗ್ತದೆ, ಅವ್ರು ನಮ್ಮೊಂದಿಗೆ ಎದಾರಪ್ಪ ಅಂತೇಳಿ. ಇದೇ ರೀತಿಯಾಗಿ ರಿಷಬ್ ಶೆಟ್ಟಿ ಅವರು ಇನ್ನೊಂದು ನಟರು ತಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲಿ ಬೇಕ್ರಿ ಅದು ಆಗಬೇಕು ಅಂತೇಳಿ. ಒಬ್ಬ ಕಲಾವಿದನ ಗೌರವ ಸಲ್ಲಿಸುವಂಥ ನಮ್ಮದೆಲ್ಲ ಕರ್ತವ್ಯ ನಾವು ಕಲಾಕಾರರಾಗೆ ಅದೇ ಜಾಗದಲ್ಲೇ ನಮಗೆ ಏನಪ್ಪ ಸ್ಮಾರಕ ಆಗಬೇಕು ಅಂತ ಒತ್ತಡ ಹಾಕ್ತಾಯಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಏನಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲರಿಗೂ ಇದು ಆಗ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರೂ ಕಾಡ್ಲಿಕ್ಕತ್ತದ್ರಿ. ಆದರೂ ಎಲ್ಲರೂ ಆ ಸಮಾಧಿಯಲ್ಲೇ ಎಲ್ಲಿ ಸಮಾಧಿ ಕಿತ್ತಾಕಿದ್ರು ಅನ್ನೋ ಜಾಗದಲ್ಲೇ ಸ್ಮಾರಕ ಅನ್ನುವಂಥ ಪ್ರತಿಯೊಬ್ಬರ ಬೇಡಿಕೆಯನ್ನು ಮೋಸ್ಟ್ಲಿ ಸರ್ಕಾರ ಒಪ್ಪುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಬಾಲಕೃಷ್ಣನವರ ಅವ್ರು ಯಾರ ಮಗನೋ ಯಾರಿದ್ದಾರೋ ಅವರು ಈ ವಿಷಯದಲ್ಲಿ ಒಂದಿಷ್ಟು ದೊಡ್ಡ ಮನಸ್ಸನ್ನು ಮಾಡಬೇಕಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಇರ್ಬೋದು ಅವರು ಏನೋ ತಿಕ್ಕಾಡಿದ್ದಾವ, ಏನೋ ಇದ್ದಾವ, ಎಲ್ಲರೂ ಕೂತು ಇದ್ರ ಜಾಗ ಬಿಟ್ಟು ಕೊಟ್ಟರೆ ನಿಶ್ಚಿತವಾಗಿ ನಮ್ಮ ವಿಷ್ಣುವರ್ಧನ ಅಭಿಮಾನಿಗಳ ಕಣ್ಣಲ್ಲೇ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಹೋಗ್ತಾರೆ ಇವರು. ಮತ್ತು ಆ ಜಾಗದಾಗ ತಿಕ್ಕಾಡಿದ್ರೆ ಇಲ್ಲಂತಲ್ಲ, ಪಾಪ ಏನೋ ಬಾಲಕೃಷ್ಣ ಅವರು, ಬಾಲಣ್ಣವರು ಆ ದಿನಗಳಲ್ಲಿ ನಾವು ದೊಡ್ಡ ಸ್ಟುಡಿಯೋ ಕಟ್ಟಬೇಕು, ಮಾಡಬೇಕು ಅದೇನೋ ಕನಸು ಕಂಡಿದ್ರು. ಪಾಪ ಅದಾಗದೇ ಹೋಯಿತು. ಅದು ಒಂದು